ಹರೇ ಕೃಷ್ಣ. ಇವತ್ತು ಭೌತಿಕ ಸಂತೋಷದ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಈಗ ಒಂದು ವಿಷಯದ ಬಗ್ಗೆ ಹೇಳ್ತೀನಿ, ಇದನ್ನು ನಾವು ಆಮೇಲೆ ವಿಸ್ತಾರವಾಗಿ ವರ್ಣಿಸೋಣ. ಇವಾಗ ಈ ಭೌತಿಕ ಪ್ರಪಂಚ ಭೌತಿಕ ಪ್ರಕೃತಿಯ 3 ಗುಣಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಭೌತಿಕ ಪ್ರಕೃತಿಯ 3 ಗುಣಗಳು ಅಂದರೆ ಇದನ್ನ ಹಗ್ಗಗಳು ಅಂತ ಇಟ್ಕೊಳ್ಳಿ. 3 ಹಗ್ಗಗಳಿವೆ. ಒಂದು ಸತ್ವಗುಣದ ಹಗ್ಗ, ಒಂದು ರಜೋಗುಣದ ಹಗ್ಗ, ಒಂದು ತಮೋಗುಣದ ಹಗ್ಗ. ಈ 3 ಹಗ್ಗಗಳಿಂದ ಭೌತಿಕ ಪ್ರಪಂಚ ನಿಯಂತ್ರಿಸಲ್ಪಟ್ಟಿದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಜೀವಿಯೂ ಕೂಡ ಈ 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿರುತ್ತೆ. ಈ 3 ಗುಣಗಳ ಪ್ರಕಾರವಾಗಿ 3 ಬಗೆಯ ಸಂತೋಷಗಳಿವೆ. ಮೊದಲನೇದು ಸತ್ವಗುಣದಲ್ಲಿರುವಂಥ ಸಂತೋಷ. ಮತ್ತೆ ನಾವು ತಿಳ್ಕೊಬೇಕು, ನಾವು ಕೆಲ ಸಮಯ ಸತ್ವಗುಣದಲ್ಲಿರ್ತೀವಿ, ಕೆಲವು ಸಮಯ ರಜೋಗುಣದಲ್ಲಿರ್ತೀವಿ, ಕೆಲವು ಸಮಯ ತಮೋಗುಣದಲ್ಲಿರ್ತೀವಿ. ಹಾಗಾಗಿ ಕೆಲ ಸಮಯ ಸತ್ವಗುಣದ ಸಂತೋಷವನ್ನು ಅನುಭವಿಸ್ತೀವಿ, ಕೆಲ ಸಮಯ ರಜೋಗುಣದ ಸಂತೋಷ, ಕೆಲ ಸಮಯ ತಮೋಗುಣದ ಸಂತೋಷ. ಸತ್ವಗುಣದಲ್ಲಿರೋ ಸಂತೋಷ ಅಂದ್ರೆ ಏನು? ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಆರಂಭದಲ್ಲಿ ಇದು ವಿಷದಂತೆ ಇರುತ್ತೆ, ಆದರೆ ಕೊನೆಯಲ್ಲಿ ಅಮೃತವಾಗಿ ಬದಲಾಗ್ಬಿಡುತ್ತೆ. ಮತ್ತೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮನ್ನ ಜಾಗೃತಗೊಳಿಸುತ್ತೆ. ಅಂತಹ ಸಂತೋಷ ಸತ್ವಗುಣದಲ್ಲಿರುವಂಥದ್ದು. ಏನಿದು ಆರಂಭದಲ್ಲಿ ವಿಷದಂತೆ, ಆಮೇಲೆ ಅಮೃತ? ಏನಿದ್ರ ಅರ್ಥ? ಉದಾಹರಣೆಗೆ ಯಾರೋ ಒಬ್ರಿಗೆ ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ. ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ಸರಿ ನೀವು ಔಷಧಿ ತಗೊಳ್ಳಿ, ಜೊತೆಗೆ ಸ್ವಲ್ಪ ಡಯಟ್ ಫಾಲೋ ಮಾಡಿ, ಮತ್ತೆ ಸ್ವಲ್ಪ ವಾಕಿಂಗು, ಎಕ್ಸಸೈಸು ಇವೆಲ್ಲ ಮಾಡಿ. ಇದು ವ್ಯಕ್ತಿಗೆ ಕಷ್ಟಕರ ಅನ್ಸ್ಬೋದು. ಆರಂಭದಲ್ಲಿ ಇದು ವಿಷವಿದ್ದಂತೆ, ಆದರೆ ಅವನು ಅದನ್ನೆಲ್ಲನ ಅನುಸರಿಸಿ ಅವನ ಆರೋಗ್ಯ ಸುಧಾರಿಸಿದ್ರೆ ಅದು ಅಮೃತ ಇದ್ದಂತೆ. ಆಗ ಸೊ ಇದು ಸತ್ವಗುಣದ ಸಂತೋಷ. ರಜೋಗುಣದಲ್ಲಿರೋ ಸಂತೋಷ, ಇದು ಲೌಕಿಕ ವಸ್ತುಗಳಿಂದ ಪಡೆಯುವಂಥ ಸಂತೋಷ ಮೊಟ್ಟ ಮೊದಲಿಗೆ. ಮತ್ತೆ ಇದು ಆರಂಭದಲ್ಲಿ ಅಮೃತದಂತೆ ಇರುತ್ತೆ, ಅರೆ ಕೊನೆಯಲ್ಲಿ ವಿಷವಾಗಿ ಬದಲಾಗುತ್ತೆ. ಉದಾಹರಣೆ, ಒಂದು ಮಗು ಚಾಕ್ಲೇಟ್ ತಿನ್ನೋದ್ರಿಂದ ಬಹಳ ಸಂತೋಷವನ್ನು ಪಡೆಯುತ್ತೆ. ಅದು ಸತತವಾಗಿ ಚಾಕ್ಲೇಟ್ ತಿಂತಾ ಇದ್ರೆ ಏನಾಗುತ್ತೆ? ಕೆಲ ವರ್ಷಗಳ ನಂತರ ಅಲ್ಲಿನ ಸಮಸ್ಯೆಗಳು ಉಂಟಾಗ್ಬೋದು. ಹಾಗಾಗಿ ಆರಂಭದಲ್ಲಿ ಇದು ಅಮೃತವಂತ ಇದ್ದಂತಿತ್ತು ಚಾಕ್ಲೇಟ್ ತಿಂತಾ ಇದ್ದಾಗ, ಆದ್ರೆ ನಂತರ ಅದು ವಿಷವಾಗಿ ಬದಲಾಯಿತು. ಇದು ರಜೋಗುಣದಲ್ಲಿನ ಸಂತೋಷ. ತಮೋಗುಣದಲ್ಲಿನ ಸಂತೋಷ ಇದು ಒಂಥರ ಭ್ರಮೆಯಲ್ಲಿರುವಂಥ ಜನ, ನಿದ್ರೆ, ಸೋಮಾರಿತನ, ಇವುಗಳಿಂದ ಸಿಗುವಂಥ ಸಂತೋಷ. ಇಂಥ ಜನರು ಅರ್ಥವಿಲ್ಲದೆ ಬದುಕಿರ್ತಾರೆ. ಹೀಗೆ 3 ಥರದ ಸಂತೋಷಗಳಿವೆ, ಭೌತಿಕ ಸಂತೋಷಗಳು. ಇವಾಗ ಒಂದು ಮುಖ್ಯವಾದ ವಿಷಯ, ಇವಾಗ ಜೀವನದಲ್ಲಿ ನಾವು ಯಾರನ್ನಾರು ಕೇಳಿದ್ರೆ ನೀವೇನು ಬಯಸ್ತೀರಾ ಅಂತ, ಹೆಚ್ಚಿನ ಜನ ಶಾಂತಿ ಅಂತ ಹೇಳ್ತಾರೆ, ಮನಃಶಾಂತಿ ಅಂತಾರೆ. ಅಂದರೆ ಮನಃಶಾಂತಿಗೂ ಸಂತೋಷಕ್ಕೂ ಏನೋ ಸಂಬಂಧವಿರಬೇಕು. ಹೌದು, ಖಂಡಿತ. ನಾವು ಮನಃಶಾಂತಿಯನ್ನು ಬಯಸ್ತಾ ಇದ್ದೀವಿ, ಆದರೆ ನಿಜವಾಗಿ ನಾವು ಅಂತಿಮವಾಗಿ ಬಯಸ್ತಾ ಇರೋದು ಸಂತೋಷ. ಮತ್ತು ಈ ಮನಃಶಾಂತಿ ಏನು? ಮನಃಶಾಂತಿ ಆ ಸಂತೋಷಕ್ಕೆ ಹೆಜ್ಜೆ ಮೆಟ್ಟಲು. ಭಗವದ್ಗೀತೆಯಲ್ಲಿ ಕೃಷ್ಣ ಶಾಂತಿ ಇಲ್ಲದೆ ಸಂತೋಷವಿಲ್ಲ ಅಂತ ಹೇಳ್ತಾನೆ. ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತ ಶಾಂತಿರ್ ಅಶಾಂತಸ್ಯ ಕುತ ಸುಖಂ. ಅಶಾಂತಸ್ಯ ಕುತ ಸುಖಂ. ಯಾರಿಗೆ ಮನಃಶಾಂತಿ ಇಲ್ವೋ ಅವನಿಗೆ ಸುಖ ಸಿಗೋದು ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇವಾಗ ಈ ನಿಜವಾದ ಶಾಂತಿ ಲಭ್ಯವಾಗಬೇಕು ಅಂದ್ರೆ ಮುಖ್ಯವಾದದ್ದೇನು? ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ಥಿರ ಮನಸ್ಸು. ಸ್ಥಿರ ಮನಸ್ಸು ಅಂದ್ರೆ ಏನರ್ಥ? ಸ್ಥಿರ ಮನಸ್ಸು ಅಂದ್ರೆ ಈ ಭೌತಿಕ ಪ್ರಪಂಚದ ಎಲ್ಲಾ ದ್ವಂದ್ವಗಳ, ಅಂದ್ರೆ ಶೀತ ಉಷ್ಣ, ಸುಖ ದುಃಖ, ಗೆಲುವು ಸೋಲು, ಗೌರವ ಇತ್ಯಾದಿ ಎಲ್ಲಾ ದ್ವಂದ್ವಗಳಲ್ಲಿಯೂ ಸಮಚಿತ್ತದಿಂದಿರೋದು ಸ್ಥಿರ ಮನಸ್ಸು. ಈ ಸ್ಥಿರ ಮನಸ್ಸಿಲ್ಲದೆ ಹೋದ್ರೆ ಶಾಂತಿ ಸಿಗೋದಿಲ್ಲ, ಅಶಾಂತಿ ಸಿಗದೆ ಹೋದ್ರೆ ಸಂತೋಷ ಸಿಗೋದು. ಅರೆ ಹೇಗಪ್ಪ ಸಾಧ್ಯ ಎಲ್ಲಾ ಸಂದರ್ಭಗಳಲ್ಲೂ ಸ್ಥಿರವಾಗಿರೋದು? ಅದಕ್ಕೇನು ಮಾಡಬೇಕು? ಅದಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನು ಆಧರಿಸಿರುವ ಬುದ್ಧಿ ಬೇಕು. ನಮಗೆ ಬುದ್ಧಿ ಇದೆ. ಬುದ್ಧಿ 2 ಥರದ್ದು, ಒಂದು ಭೌತಿಕ ಬುದ್ಧಿ, ಇನ್ನೊಂದು ಆಧ್ಯಾತ್ಮಿಕ ಬುದ್ಧಿ. ಆಧ್ಯಾತ್ಮಿಕ ಬುದ್ಧಿ ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಆಧರಿಸಿರೋ ಬುದ್ಧಿ. ಆ ಜ್ಞಾನ ಯಾವುದು? ನಾನು ಈ ದೇಹ ಅಲ್ಲ, ನಾನು ಆತ್ಮ. ಮತ್ತೆ ಭಗವಂತನೊಂದಿಗಿನ ಒಂದು ಸಂಬಂಧವನ್ನ ಸ್ಥಾಪಿಸ್ಕೊಳ್ಳೋದ್ರಿಂದ ನಮಗೆ ಈ ಜ್ಞಾನ ಲಭ್ಯವಾಗತ್ತೆ. ಹಾಗಾಗಿ ಏನು
ನಿಜವಾದ ಸಂತೋಷಕ್ಕೆ ಬೇಕಾಗಿರೋದು ಮನಃಶಾಂತಿ, ಮನಃಶಾಂತಿಗೆ ಬೇಕಾಗಿರೋದು ಸ್ಥಿರ ಮನಸ್ಸು, ಸ್ಥಿರ ಮನಸ್ಸಿಗೆ ಬೇಕಾಗಿರೋದು ಭಗವಂತನೊಂದಿಗಿನ ಒಂದು ಸಂಬಂಧ ಅಥವಾ ಯೋಗ. ಅದಿಲ್ಲದೆ ನಮಗೆ ನಿಜವಾದ ಶಾಂತಿ ಅನುಭವ ಆಗೋದಿಲ್ಲ. ಇನ್ನೊಂದು ಪ್ರಶ್ನೆ ಬರ್ಬೋದು, ಸರಿ ನನಗೆ ಎಷ್ಟೊಂದು ಭೌತಿಕ ಬಯಕೆಗಳಿವೆ, ಇದನ್ನೆಲ್ಲ ನಾನು ಪೂರೈಸ್ಕೊಂಡ್ಬಿಟ್ರೆ ಯಾವುದೋ ಒಂದು ದಿನ ನನಗೆ ನೆಮ್ಮದಿ ಅಥವಾ ತೃಪ್ತಿ ಸಿಗೋದಿಲ್ವಾ? ಕೃಷ್ಣ ಅದನ್ನು ಉತ್ತರ ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಯಾವ ವ್ಯಕ್ತಿ ತನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಸತತವಾಗಿ ಶ್ರಮಿಸ್ತಾ ಇದ್ದಾನೋ ಅವನು ಎಂದಿಗೂ ಶಾಂತಿಯನ್ನು ಪಡೆಯೋದಿಲ್ಲ. ಯಾಕೆಂದ್ರೆ ಆಸೆಗಳು ನಿರಂತರವಾಗಿ ಹರಿಯುತ್ತಿರೋ ಒಂದು ಸಾಗರವಿದ್ದಂತೆ, ಅವಕ್ಕೆ ಅಂತ್ಯವೇ ಇಲ್ಲ. ನೀವು ಒಂದು ಆಸೆಯನ್ನು ಪೂರೈಸ್ಕೊತೀರಿ, ಇನ್ನೊಂದು ಬಂತು, ಇನ್ನೊಂದಾದ್ಮೇಲೆ ಮತ್ತೊಂದು, ಇದಕ್ಕೇನು ಕೊನೆನೇ ಇಲ್ಲ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ನಿರಂತರವಾಗಿ ಹರಿಯುವ ಆಸೆಗಳಿಂದ ವಿಚಲಿತನಾಗೋದಿಲ್ವೋ ಅವನು ಮಾತ್ರ ಶಾಂತಿಯನ್ನು ಪಡೆಯಕ್ಕೆ ಸಾಧ್ಯ. ಹಾಗಾಗಿ ಸುಮ್ಮನೆ ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳೋದ್ರಿಂದ ನಮಗೆ ಎಂದಿಗೂ ಶಾಂತಿ ಲಭ್ಯವಾಗುವುದಿಲ್ಲ. ಅರೆ ಜನರು ಈ ಭೌತಿಕ ವಿಷಯಗಳಿಂದ ಸಂತೋಷವನ್ನು ಪಡೆಯೋದಕ್ಕೆ ತಮ್ಮ ಇಡೀ ಜೀವನವನ್ನೇ ಕೊಟ್ಟುಬಿಡ್ತಾರೆ. ಆದರೆ ಈ ಶ್ಲೋಕದ ಪ್ರಕಾರ ಅವರು ಶಾಂತಿಯನ್ನು ಪಡೆಯೋದಿಲ್ಲ, ಮತ್ತು ಹಾಗಾಗಿ ಸಂತೋಷ ಇಲ್ಲ ಅವರಿಗೆ. ಸೊ ನಾವು ತಿಳ್ಕೋಬೇಕು, ನಿಜವಾದ ಸಂತೋಷವನ್ನ ಆತ್ಮದ ಸ್ತರದಲ್ಲಿ ಮಾತ್ರ ಪಡೆಯಬಹುದು. ಹೆಚ್ಚಿನ ಜನರು ಭೌತಿಕ ಸ್ತರದಲ್ಲೇ ಬದುಕ್ತಾರೆ, ದೇಹ ಮನಸ್ಸಿಗೆ ಸಂಬಂಧಿತವಾದ ವಿಷಯಗಳಿಂದ ಸಂತೋಷವನ್ನು ಪಡೆಯಕ್ಕೆ ಪ್ರಯತ್ನಿಸ್ತಾರೆ. ಭಾಗವತ ಇದಕ್ಕೆ ಹೇಳುತ್ತೆ, ಪುನಃ ಪುನಃ ಚರ್ವಿತ ಚರ್ವಣಾನ. ಆಗ್ಲಿ ಯಾವುದನ್ನ ನಾವು ಅಗದಿದೀವೋ ಅದನ್ನೇ ಮತ್ತೆ ಅಗಿತಾ ಇದೀವಿ. ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ನಾವು ಆಗ್ಲೇ ಭೌತಿಕ ವಸ್ತುಗಳಿಂದ ಸಂತೋಷವನ್ನು ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಿಸಿದ್ದೀವಿ, ಇನ್ನೂ ನಮಗೆ ತೃಪ್ತಿ ಸಿಕ್ಕಿಲ್ಲ. ಹಾಗಾಗಿ ನಿಜವಾದ ಸಂತೋಷದ ಆತ್ಮದ ಸ್ತರದಲ್ಲಿರೋದು, ಆತ್ಮದ ಸ್ತರಕ್ಕೆ ಬಂದು ಆತ್ಮದ ಚಟುವಟಿಕೆಗಳಲ್ಲಿ ತೊಡಗಿದರೆ ಮಾತ್ರ ನಿಜವಾದ ಸಂತೋಷ. ಈ ಪಾತ್ ಟು ಹ್ಯಾಪಿನೆಸ್ ಎಂಬ ಈ ಕಾರ್ಯಕ್ರಮ ನಿಮಗೆ ಈ ರಹಸ್ಯವನ್ನ ಬಹಿರಂಗ ಮಾಡಲಿದೆ. ಬಹಳ ಬಹಳ ಧನ್ಯವಾದ. ಹರೇ ಕೃಷ್ಣ.